ನೋಡಿ ಇಡಿ ಐಟಿ ಅನ್ನೋದು ಅದು ಸ್ವಾಯತ್ತತೆ ಸಂಸ್ಥೆ, ನಿಮಗೂ ತಿಳಿದಿದೆ. ಸುಮ್ಮನೆ ಈಗ ನಿಮ್ಮನೆಗೆ ಯಾಕೆ ಇಡಿ ಬರಲ್ಲ ಪ್ರಣವ್? ಬರುತ್ತಾ? ಅಲ್ಲಲ್ಲ, ಇಲ್ಲ ನಮ್ಮನೆಗೆ ಯಾಕೆ ಇಡಿ ಬರಲ್ಲ? ನಾವೆಲ್ಲ ಸಾಮಾನ್ಯ ಕಾರ್ಯಕರ್ತರು. ಇಡಿ ಐಟಿ ಸುಮ್ಮನೆ ಬರಲ್ಲ. ಅಲ್ಲಿ ಲೆಕ್ಕ ಕೊಟ್ಟಿರೋದು ಅದು ಇಡಿ ಈ ವರ್ಷ ಈಗ ಇನ್ನ ಫೈಲ್ ಮಾಡಬೇಕು, ಅವಾಗಕ್ಕೆ ಬರ್ತಾ ಇಲ್ಲ. ಕಳೆದ ಮೊದಲು ಏನೇನು ಮಾಡಿದಾರೆ ಅದನ್ನ ಹಿಸ್ಟ್ರಿ ತಗೊಂಡ್ಬಿಟ್ಟು ಬರ್ತಾರೆ ಹೊರತು ಪದೇ ಪದೇ ಇವ್ರು ಬೇರೆ ಮಾತಾಡೋಕ್ಕೆಲ್ಲ ಇಡಿ ಐಟಿ ಅಂತ ಹೇಳ್ತಿರಲ್ಲ. ಒಂದು ಎಕ್ಸಾಂಪಲ್ ಇಲ್ಲಿ ಹೇಳ್ತೀನಿ. ಇಲ್ಲಿ ನೀವು SIT ಮಾಡ್ತಾರೆ, SIT ಅಂತ ಹೇಳ್ತಿದ್ದೀರಿ. ಇವರು ಈಗ ಮಾತಾಡ್ತಿದ್ರು, ಕೋರ್ಟಿಗೆ ಹಾಕಿದ್ದಾರೆ ನಾಗೇಂದ್ರ ಅವ್ರನ್ನ. ಇಷ್ಟೆಲ್ಲ ಲಂಚದ ಆರೋಪ, ಇಷ್ಟೆಲ್ಲ ಭ್ರಷ್ಟಾಚಾರದ ಆರೋಪ, ಇಷ್ಟೆಲ್ಲ ಕೆಟ್ಟ ರೀತಿಯಲ್ಲಿ ಇದು ಗವರ್ಮೆಂಟ್ ದುಡ್ಡನ್ನ ಉಪ ಖಾತೆಗೆ ಹಾಕಿದೆ. ಎವಿಡೆಂಟ್ ಆಗಿ ಮಾನ್ಯ ಸಿದ್ದರಾಮಯ್ಯನವರೇ ಇಡೀ ಸಭೆಯಲ್ಲಿ ಒಪ್ಕೊಂಡಿದ್ದಾರೆ, ಇಲ್ಲ ರೀ 89 ಕೋಟಿ ಹೌದು ಅಂತ. ಇಷ್ಟು ಒಪ್ಕೊಂಡದ್ದು ಅವ್ರು ಏನ್ ಮಾಡಿದ್ರು? ಮಾನ್ಯ ನಾಗೇಂದ್ರ ಅವರನ್ನ ಜೈಲಿಗೆ ಕಳಿಸಿದ್ರು. ಆದ್ರೆ ನಿಮ್ಮ SIT ಏನ್ ಮಾಡಿತ್ತು ನಟರಾಜ್ ಗೌಡ್ರೆ? ಅವರ ಹೆಸರು ಚಾರ್ಜ್ ಶೀಟ್ ಅಲ್ಲೂ ಇಲ್ಲ, ಅಥವಾ ಅವರ ಹೆಸರು FIR ಅಲ್ಲೂ ಇಲ್ಲ. ಅಂದ್ರೆ ಏನರ್ಥ? ಮುಚ್ಚಿ ಹಾಕುವ ಕೆಲಸ. ಈ ಕೆಲಸ ನಿಮ್ಗೆ ಆಗ್ಬೇಕಾ? ಇಡಿ ಏನ್ ಮಾಡಿತು? ಇಡಿಯಲ್ಲಿ ಮಾನ್ಯ ಒಂದ್ ನಿಮಿಷ, ಅವ್ರು ಯಾರು ನಾಗೇಂದ್ರ ಅವರು ಮಿನಿಸ್ಟರ್ ಇದ್ದಾರೆ, ಅವರೇ ಮೇನ್ ಇದ್ರಲ್ಲಿ A1 ಆಗಿದ್ದಾರೆ ಇಡಿಯಲ್ಲಿ, ಇಡಿ ಪ್ರಕಾರ. ಆದ್ರೆ SITಯಲ್ಲಿ ಇದೇ ನಮ್ಮ ರಾಜ್ಯದ ಗವರ್ಮೆಂಟ್ ನಡೆಸುವಂತಹ ಒಂದು ಏನು ಕಮಿಟಿ ಇದೆ, ಅದರಲ್ಲಿ ಅವರ ಹೆಸರೇ ಇಲ್ಲ, FIR ಅಲ್ಲಿ ಅವರ ಹೆಸರಿಲ್ಲ, ಅಥವಾ ಯಾವುದೇ ರೀತಿ ಚಾರ್ಜ್ ಶೀಟ್ ಅಲ್ಲಿ ಹೆಸರಿಲ್ಲ. ಅಂದ್ರೆ ಅವರನ್ನು ಮುಚ್ಚಾಕುವ ಕೆಲಸ. ಇಂಥದನ್ನ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ. ಇಷ್ಟಾದ್ರೂ ಕೂಡ ಇಷ್ಟು ಭ್ರಷ್ಟಾಚಾರ ನಡೀತಾ ಇದೆ, ಇಷ್ಟು ಸಾಲು ಹತ್ಯೆಗಳು ನಡೀತಾ ಇದೆ, ಇಷ್ಟೆಲ್ಲ 15 ತಿಂಗಳಿಂದ ಏನ್ ನಟರಾಜ್ ಗೌಡ್ರು ಒಂದು ಉತ್ತರ ಹೇಳಿ, 15 ತಿಂಗಳಿಂದ ಏನಾದ್ರು ಕೆಲಸ ಆಗ್ತಾ ಇದೆಯಾ? ಬರೀ ನಿಮ್ದೇ ಕಚ್ಚಾಟ, ನಿಮ್ದೇ ಕೆಸರ ಚಾಟ. ಇಷ್ಟು ಜ್ವಲಂತ ಸಮಸ್ಯೆಗಳಿದೆ ರಾಜ್ಯದಲ್ಲಿ. ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ? ಏನು ಯೋಚನೆ ಮಾಡ್ತಾ ಇಲ್ಲ. ಮಾತೆತ್ತಿದ್ರೆ ಬಿಜೆಪಿ ಬಗ್ಗೆ ಮಾತಾಡ್ತೀರಾ, ಮಾತೆತ್ತಿದ್ರೆ ಕೇಂದ್ರಕ್ಕೆ ಬೆಟ್ಟು ತೋರಿಸ್ತೀರಾ, ಮಾತೆತ್ತಿದ್ರೆ ನರೇಂದ್ರ ಮೋದಿ ಅವ್ರಿಗೆ ಬೆಟ್ಟು ತೋರಿಸ್ತೀರಾ. ಯಾವುದು ನಿಮ್ ಮಾಡಕ್ಕಾಗಲ್ಲ ಅಂದ್ರೆ ಯಾಕ್ರಿ ಗವರ್ಮೆಂಟ್ ಇದು ಮಾಡ್ತಾ ಇದ್ದೀರಾ? ಏನಕ್ಕೆ ಮಾಡ್ತಾ ಇದ್ದೀರಾ? ಇಷ್ಟು ನಡೀತಾ ಇದ್ರು ಮತ್ತೆ ನೀವು ಬ್ಲೇಮ್ ಮಾಡ್ತಾ ಇದ್ದೀರಾ. ನಿಮ್ಗೇನು ಅನ್ಸಲ್ವಾ? ಬರೀ ಬ್ಲೇಮ್ ಗೇಮ್ ಮಾಡ್ತಾರೆ. ಜನರಿಗೆ ಎಲ್ಲವೂ ಅರ್ಥ ಆಗುತ್ತೆ. ಈಗ ಕೇಜ್ರಿವಾಲ್ ಇದ್ರು, ಅವರಿಗೆ ಅವರು ಹೈಕಮಾಂಡ್ ಇಲ್ಲ, ಅವರೇ ಹೈಕಮಾಂಡ್. ನಾನೇ ಮುಖ್ಯಮಂತ್ರಿ, ನಾನೇ ಮಾಡ್ತೀನಿ ಅಂತ ಹೇಳಿದ್ರು, ಆಚೆ ಬಂದು ಈಗ ರಿಸೈನ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಅದೇ ಇಲ್ಲಿ ಮಾನ್ಯ CM ಅವರು, ಮಾನ್ಯ ಸಿದ್ದರಾಮಯ್ಯನವರು ಮೇ ಬಿ ಇನ್ನೊಂದು 2-3 ಡೇಸಲ್ಲಿ ಅವರು ಅದೇ ತರ ಮಾಡ್ಬೋದೋ ಏನೋ ಗೊತ್ತಿಲ್ಲ ನಂಗೆ. ಆದ್ರೆ ಅವರು ರಾಜೀನಾಮೆ ಕೊಡೋದಂತೂ ಶತಸಿದ್ಧ, ಅದರಲ್ಲಿ ಯಾವುದೇ ಸಂದೇಹ ಬೇಡ. ಯಾಕಂತ ಹೇಳಿದ್ರೆ ಅವರು ಮಾಡಿರುವ ಸಾಲು ಏನೇನು ಅವರ ಮೇಲೆ ಇರುವ ಆರೋಪ ಏನಿದೆ, ಇಡೀ ರಾಜ್ಯ ಸರ್ಕಾರ ಹಗರಣಗಳ ಸುಳಿಯಲ್ಲಿ ವಿಲ ವ್ಯಗ್ದಾಡ್ತಾ ಇದೆ. ಅವರಿಗೆ ಹಗರಣಗಳ ಸುಳಿ, ಈ ಭ್ರಷ್ಟಾಚಾರ ಸುಳಿ ಬಿಟ್ಟು ಬೇರೆ ಯಾವುದೇ ಕೆಲಸ ಮಾಡಕ್ ಆಗ್ತಾ ಇಲ್ಲ. ಈಗ ಒಂದು ಹೇಳಿ, ಈಗ ತಾನೇ 15 ತಿಂಗಳಾಗಿದೆ, ಎಲ್ಲರೂ CM ಬಗ್ಗೆ ಯಾಕೆ ಮಾತಾಡ್ತಾರೆ? CM ಕುರ್ಚಿ ಬಗ್ಗೆ ಯಾಕೆ ಮಾತಾಡ್ತಾರೆ ಅಂದ್ರೆ ಅವರದೇ ಪಕ್ಷದ ಎಲ್ಲರಿಗೂ ಗೊತ್ತಾಗಿದೆ CM ಕುರ್ಚಿ ಅಲುಗಾಡ್ತಿದೆ, ಅವ್ರು ಇನ್ನು ಜೈಲಿಗೆ ಹೋಗ್ತಾರೆ ಅಥವಾ ಅವ್ರಿನ್ನು ರಾಜೀನಾಮೆ ಕೊಡ್ತಾರೆ ಅಂತ ಅವರ ಪಕ್ಷದವ್ರಿಗೆ ಗೊತ್ತಾಗಿಲ್ಲ. CM ಬಗ್ಗೆ ಏನ್ ಮಾತಾಡ್ತಾರೆ? ನಾವು ಸೀನಿಯರ್ ಅಂತ ಹೇಳಿ ಇವರು ಹೇಳ್ತಾರೆ, MB ಪಾಟೀಲ್ ಹೇಳ್ತಾರೆ ನಾನು ಸೀನಿಯರ್ ಇದ್ದೀನಿ ಅಂತ. ಇನ್ನೊಂದ್ ಕಡೆ ಅವ್ರದೇ ಪಕ್ಷದ 2-3 ಜನ ಏನೇನು ಹೇಳಿದ್ರು, ದೇಶಪಾಂಡೆ ಹೇಳಿದ್ರು. ಸ್ವಾಭಾವಿಕ, ಅವ್ರು CM ಯಾರಾದ್ರಾಗ್ಲಿ ಅದು ನಮಗ್ ಬೇಡ. ನಾನು ಹೇಳೋದು ಇಷ್ಟೇ, ಇಷ್ಟು ಸಾಲು ಹಗರಣಗಳಿದೆ, ಅದ್ರ ಬಗ್ಗೆ ಇತ್ಯರ್ಥ ಮಾಡಿ. ಏನೇನು ತಪ್ಪಾಗಿದೆ ಫಸ್ಟ್ ನೀವು ಹೇಳೋದು. ನೀವೇನು ತಪ್ಪು ಮಾಡಿಲ್ಲ ಅಂದ್ರೆ ಒಂದು ಚಾಲೆಂಜ್ ಹಾಕಿ ಜನರಿಗೆ. ಹೌದಪ್ಪ, ನಾನು ತನಿಖೆ ಎದುರಿಸಿಯೇ ನಾನು ಮತ್ತೆ ಬರ್ತೀನಂತ ಮಾನ್ಯ ಸಿದ್ದರಾಮಯ್ಯನವರು ಯಾಕೆ ಹೇಳ್ತಾ ಇಲ್ಲ? ತನಿಖೆ ಎದುರಿಸಿಗೆ ಭಯ ಯಾಕೆ ಅವರಿಗೆ? ಈಗ ಅವ್ರು ತಪ್ಪು ಮಾಡಿಲ್ಲ ಹೇಳೋಣಪ್ಪ, ಅವ್ರು ಇಷ್ಟು ದಿನದಿಂದ ಮಾಡಿಲ್ಲ ತನಿಖೆ. ಹಾಗಾದ್ರೆ ತನಿಖೆ ಎದುರಿಸಕ್ಕೆ ಭಯ ಏನಕ್ಕೆ? ಯಾಕೆ ತನಿಖೆ? ನಾವೇನಕ್ಕೆ ಹೇಳೋದು ತನಿಖೆ ಎದುರಿಸಿ ಅವರು ರಾಜೀನಾಮೆ ಕೊಡ್ಬೇಕಂತ ನಾವು ಹೇಳೋದು ಉದ್ದೇಶ, ಅವರದೇ ಅಧಿಕಾರಿಗಳು ಅವರ ಹತ್ರ ತನಿಖೆ, ಅವರು CM ಸ್ಥಾನದಲ್ಲಿರುವಾಗ ಹೇಗೆ ಮಾಡ್ತಾರೆ? ಹೇಗೆ ಟ್ರಾನ್ಸ್ಪರೆನ್ಸಿ ತನಿಖೆ ಆಗುತ್ತೆ? ಅದಕ್ಕೆ ನಾವು ಒತ್ತಾಯ ಮಾಡ್ತಾ ಇರೋದು, ದಯವಿಟ್ಟು ತನಿಖೆ ಮಾಡಿ, ರಾಜ್ಯದ ಜನರಿಗೆ ನೀವು ಏನು ಅನ್ನೋದನ್ನು ಪ್ರೂವ್ ಮಾಡಿ. ನೀವು ತಪ್ಪು ಮಾಡಿಲ್ಲ ಅಂದ್ರೆ ಆಚೆ ಬನ್ನಿ, ನಮ್ದೇನು ಉದ್ದೇಶ ಇಲ್ಲ. ನಾವು ಹೇಳೋದು ಬರೀ ನಿಮ್ಮ ಈ ಪಕ್ಷದ ಕೆಸರ ಚಾಟ, ನಿಮ್ಮ ಗಲಾಟೆ, ನಿಮ್ಮ CM ಕುರ್ಚಿ ಕಾದಾಟ, ನಿಮ್ಮಲ್ಲೇ ದುಡ್ಡುಗಳ ಹಗರಣಗಳು ಎಲ್ಲಿ ಹೋಯ್ತು ಇದ್ರಗಳೇ ಜಗಳನ್ನೇ ಮಾಡ್ತೀರಾ? ಅಥವಾ ರಾಜ್ಯದ ಸ್ಕೂಲ್ ಇರ್ಬೋದು, ಶಾಲೆಗಳಿರ್ಬೋದು, ರೈತರುಗಳಿರ್ಬೋದು, ಇಷ್ಟು ಜ್ವಲಂತ ಸಮಸ್ಯೆಗಳು ನಡೀತಾ ಇದೆ, ದಿನಕ್ಕೊಂದು ಅವಾಂತರಗಳು ನಡೀತಾ ಇದೆ. ಇಷ್ಟೆಲ್ಲ ಜ್ವಲಂತ ಸಮಸ್ಯೆಗಳಿರುವಾಗ ಅದರ ಬಗ್ಗೆ ಗಮನ ಯಾಕೆ ಕೊಡ್ತಾ ಇಲ್ಲ? ಗೌಡ್ರೆ, ಈಗ ಗೌಡ್ರೆ ನಾನು ಅದೇ ಪ್ರಶ್ನೆಗೆ ಬರ್ತೀನಿ.